ಒಂದು ನಕ್ಷತ್ರ, ಒಂದು ದಂತಕಥೆ, ಒಂದು ಅಮರ ಹೆಸರು. ಇದು ಸ್ವರ್ಗದ ಶಾಶ್ವತ ನಕ್ಷತ್ರವಾದ ರಾಜಕುಮಾರ ಧ್ರುವನ ಕಥೆ. ಬಹಳ ಹಿಂದೆ ಪವಿತ್ರ ಸತ್ಯಯುಗದಲ್ಲಿ ಮಹಾರಾಜ ಉತ್ತಾನಪಾದನ ವೈಭವಮಯ ರಾಜ್ಯದಲ್ಲಿ ಧ್ರುವ ಎಂಬ ಯುವ ರಾಜಕುಮಾರ ವಾಸಿಸುತ್ತಿದ್ದನು. ಧ್ರುವನು ತನ್ನ ತಂದೆಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದನು. ಅವರ ಪ್ರೀತಿ ಮತ್ತು ಅವರ ಪಕ್ಕದಲ್ಲಿ ಒಂದು ಸ್ಥಾನವೇ ಅವನಿಗೆ ಅತ್ಯಂತ ಅಮೂಲ್ಯವಾಗಿತ್ತು. ಆದರೆ ರಾಜನು ತನ್ನ ಕಿರಿಯ ರಾಣಿ ಸುರುಚಿ ಮತ್ತು ಅವಳ ಮಗನ ಮೇಲೆ ಹೆಚ್ಚು ಮಮತೆಯನ್ನು ತೋರಿಸುತ್ತಿದ್ದನು. ಇದರಿಂದ ನಿರಾಸೆಗೊಂಡ ಧ್ರುವನ ಹೃದಯದಲ್ಲಿ ಮೌನವಾದ ನೋವು ಮೂಡಿತು. ಒಂದು ದಿನ ಎಲ್ಲ ಮಕ್ಕಳಂತೆ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳುವ ಆಸೆಯಿಂದ ಧ್ರುವನು ಸಂತೋಷದಿಂದ ತನ್ನ ತಂದೆಯ ಬಳಿಗಳಿಗೆ ಹೋದನು. ಆದರೆ ರಾಣಿ ಸುರುಚಿ ಕಠೋರ ಮಾತುಗಳಿಂದ ಅವನನ್ನು ತಡೆದಳು. ರಾಜನ ಪ್ರೀತಿಗೆ ತನ್ನ ಮಗನಿಗಷ್ಟೇ ಹಕ್ಕು ಇದೆ ಎಂದು ಹೇಳಿ ಪುಟ್ಟ ಧ್ರುವನ ಹೃದಯವನ್ನು ಒಳೆದು ಕಣ್ಣೀರಿನಲ್ಲಿ ಮುಳುಗಿಸಿದಳು. ಧ್ರುವನು ರಾಜಸಭೆಯನ್ನು ಬಿಟ್ಟು ಹೊರಟನು. ಅವನ ಪುಟ್ಟ ಪ್ರಪಂಚವು ಏಕಾಏಕಿ ಶೀತಲ, ಏಕಾಂಗಿ ಮತ್ತು ಅನ್ಯಾಯದಿಂದ ಕೂಡಿದಂತೆ ಅನಿಸಿತು. ಧ್ರುವನು ತನ್ನ ತಾಯಿ ಸುನೀತಿಯ ಬಳಿಗೆ ಓಡಿದನು. ಅವನನ್ನು ಮಡಿಲಿಗೆ ಸೇರಿಸಿಕೊಂಡ ಸುನೀತಿಯವರು ಜೀವನವನ್ನು ಬದಲಿಸುವ ಒಂದು ಸತ್ಯವನ್ನು ತಿಳಿಸಿದರು. ಭೌತಿಕ ರಾಜ್ಯಗಳಿಗಿಂತ ಉನ್ನತವಾದ ಮಹಿಮೆಯನ್ನು ಕೇವಲ ಶ್ರೀಮನ್ನಾರಾಯಣನೇ ಅನುಗ್ರಹಿಸಬಲ್ಲರು. ಆ ಕ್ಷಣದಲ್ಲೇ ಧ್ರುವನ ನೋವು ಅಚಲ ಸಂಕಲ್ಪವಾಗಿ ಮಾರ್ಪಟ್ಟಿತು. ಕೇವಲ 5 ವರ್ಷ ವಯಸ್ಸಿದ್ದರೂ ಯಾರೂ ಕಸಿದುಕೊಳ್ಳಲಾರದ ಸ್ಥಾನವನ್ನು ಪಡೆಯಲು ಅವನು ಶ್ರೀಮನ್ನಾರಾಯಣನನ್ನು ಹುಡುಕುವ ಸಂಕಲ್ಪ ಮಾಡಿದ್ದನು. ಒಂಟಿಯಾಗಿದ್ದರೂ ನಿರ್ಭಯನಾಗಿದ್ದ ಯುವ ರಾಜಕುಮಾರನು ಋಷಿಗಳು ತಪಸ್ಸು ಮಾಡುತ್ತಿದ್ದ ಮತ್ತು ದೈವಿಕ ರಹಸ್ಯಗಳು ಪ್ರತಿಧ್ವನಿಸುತ್ತಿದ್ದ ವಿಶಾಲ ಅರಣ್ಯವನ್ನು ಪ್ರವೇಶಿಸಿದನು. ಧ್ರುವನ ಅಚಲ ಸಂಕಲ್ಪವನ್ನು ಕಂಡು ಮಹರ್ಷಿ ನಾರದರು ಅವನ ಮುಂದೆ ಪ್ರತ್ಯಕ್ಷರಾದರು. ಇಂತಹ ಕಠಿಣ ತಪಸ್ಸು ಮಗುವಿಗೆ ಸಾಧ್ಯವಿಲ್ಲವೆಂದು ಭಾವಿಸಿ ಮನೆಗೆ ಹಿಂದಿರುಗುವಂತೆ ಸಲಹೆ ನೀಡಿದರು. ಆದರೆ ಧ್ರುವನು ಅಚಲವಾಗಿ ನಿಂತನು. ಅವನ ಧೈರ್ಯವನ್ನು ಕಂಡು ಸಂತುಷ್ಟರಾದ ಮಹರ್ಷಿ ನಾರದರು ಅವನಿಗೆ ದೈವಿಕ ಮಾರ್ಗವನ್ನು ತೋರಿಸಲು ನಿರ್ಧರಿಸಿದರು. ಅವರು ಧ್ರುವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಪವಿತ್ರ ಮಂತ್ರವನ್ನು ಉಪದೇಶಿಸಿ ಶ್ರೀಮನ್ನಾರಾಯಣನ ಧ್ಯಾನ ಮಾಡುವಂತೆ ಹೇಳಿದರು. ಧ್ರುವನು ಅರಣ್ಯದಲ್ಲಿ ಒಂದು ಶಾಂತವಾದ ಸ್ಥಳವನ್ನು ಕಂಡು ತನ್ನ ತೀವ್ರ ಆಧ್ಯಾತ್ಮಿಕ ಸಾಧನೆಯನ್ನು ಆರಂಭಿಸಿದ. ತಿಂಗಳುಗಳು ಕಳೆಯುತ್ತಾ ಹೋದವು. ಬಿರುಗಾಳಿಗಳು ಬೀಸಿದವು. ಕಾಡು ಮೃಗಗಳು ಅವನ ಸುತ್ತ ಕಾವಲು ನಿಂತವು. ಆದರೆ ಯಾವುದೂ ಧ್ರುವನ ಭಕ್ತಿಯನ್ನು ಅಲುಗಾಡಿಸಲಿಲ್ಲ. ಅಚಲ ನಂಬಿಕೆಯಿಂದ ಅವನು ಶ್ರೀಮನ್ನಾರಾಯಣನ ನಾಮಸ್ಮರಣೆಯನ್ನು ಮುಂದುವರಿಸಿದನು. ಆ ಯುವ ರಾಜಕುಮಾರನ ಹೃದಯದಿಂದ ದಿವ್ಯ ತೇಜಸ್ಸು ಪ್ರಕಾಶಿಸಿತು. ಅರಣ್ಯವೇ ದೈವಿಕ ಶಕ್ತಿಯಿಂದ ಹೊಳೆಯತೊಡಗಿತು ಮತ್ತು ಪ್ರಕೃತಿಯೆಲ್ಲವೂ ಅವನ ರೂಪಾಂತರಕ್ಕೆ ಸಾಕ್ಷಿಯಾಯಿತು. ಕ್ರಮೇಣ ಧ್ರುವನು ಲೋಕದ ಎಲ್ಲ ಅಗತ್ಯಗಳನ್ನು ತ್ಯಜಿಸಿ ಕಡಿಮೆ ಆಹಾರ ಸೇವಿಸುತ್ತಾ ಸಂಪೂರ್ಣವಾಗಿ ದೈವಿಕ ಚೈತನ್ಯದ ಮೇಲೆ ಅವಲಂಬಿತನಾದನು. ಶ್ರೀಮನ್ನಾರಾಯಣನ ಸಾನ್ನಿಧ್ಯದಲ್ಲಿ ಸಂಪೂರ್ಣ ಲೀನನಾದ ಧ್ರುವನು ಒಂದೇ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡುತ್ತಿದ್ದನು. ಅವನ ಭಕ್ತಿಯ ಶಕ್ತಿ ಎಷ್ಟೋ ಪ್ರಬಲವಾಗಿತ್ತು ಎಂದರೆ ಇಡೀ ಬ್ರಹ್ಮಾಂಡವೇ ಕಂಪಿಸಲು ಆರಂಭಿಸಿತು. ಸ್ವರ್ಗದಲ್ಲಿದ್ದ ದೇವತೆಗಳು ಆಶ್ಚರ್ಯಚಕಿತರಾದರು. ಇಷ್ಟೊಂದು ಚಿಕ್ಕ ವಯಸ್ಸಿನ ಮಗುವಿನಿಂದ ಇಂತಹ ಅಚಲ ಸಂಕಲ್ಪವನ್ನು ಅವರು ಎಂದಿಗೂ ಕಂಡಿರಲಿಲ್ಲ. ಧ್ರುವನ ಭಕ್ತಿಯಿಂದ ವಿಸ್ಮಿತರಾದ ದೇವತೆಗಳು ಶ್ರೀಮನ್ನಾರಾಯಣನ ಬಳಿಗೆ ಹೋದರು. ಮೃದುವಾಗಿ ನಗುತ್ತಾ ಭಗವಂತನು ತನ್ನ ಅಚಲ ಭಕ್ತನಿಗೆ ಅನುಗ್ರಹಿಸುವ ಸಮಯ ಬಂದಿದೆ ಎಂದು ಅರಿತುಕೊಂಡರು. ಹಠಾತ್ತನೆ ಸ್ವರ್ಗದ ಬಾಗಿಲುಗಳು ತೆರೆದವು. ದಿವ್ಯವಾದ ಸುವರ್ಣ ಪ್ರಕಾಶವು ಭೂಮಿಯತ್ತ ಇಳಿಯಿತು. ಗರುಡನ ಮೇಲೆ ಆರೂಢನಾಗಿ ಶ್ರೀಮನ್ನಾರಾಯಣನು ದಿವ್ಯ ವೈಭವದೊಂದಿಗೆ ಪ್ರತ್ಯಕ್ಷನಾಗಿ ಇಡೀ ಸೃಷ್ಟಿಯನ್ನು ಪ್ರಕಾಶಮಾನಗೊಳಿಸಿದನು. ಧ್ರುವನು ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದು ತಿಂಗಳುಗಳ ಕಾಲ ಮನಸ್ಸಿನಲ್ಲಿ ಧ್ಯಾನಿಸಿದ್ದ ದಿವ್ಯ ರೂಪವನ್ನು ಕಂಡನು. ಅಪಾರ ಸಂತೋಷ ಮತ್ತು ಆಶ್ಚರ್ಯದಿಂದ ಧ್ರುವನು ಮಾತು ಬಾರದೆ ನಿಂತನು. ಸ್ವತಃ ಭಗವಂತನೇ ಅವನ ಮುಂದೆ ನಿಂತಿದ್ದನು. ಧ್ರುವನಿಗೆ ಮಾತು ಬಾರದಿರುವುದನ್ನು ಕಂಡ ಶ್ರೀಮನ್ನಾರಾಯಣನು ತನ್ನ ಪವಿತ್ರ ಶಂಖದಿಂದ ಅವನ ಕೆನ್ನೆಯನ್ನು ಸ್ಪರ್ಶಿಸಿದನು. ದೈವಿಕ ಜ್ಞಾನದಿಂದ ತುಂಬಿದ ಧ್ರುವನು ಲೋಕದ ಎಲ್ಲ ಆಸೆಗಳನ್ನು ಮರೆತು ಅಪಾರ ಕೃತಜ್ಞತೆಯಿಂದ ಹೃದಯಸ್ಪರ್ಶಿ ಸ್ತೋತ್ರಗಳನ್ನು ಅರ್ಪಿಸಿದನು. ತನ್ನ ಪುಟ್ಟ ಭಕ್ತನ ನಿರ್ಮಲ ಹೃದಯವನ್ನು ಕಂಡು ಭಗವಂತನು ಪ್ರೀತಿಯಿಂದ ಅವುಗಳನ್ನು ಆಲಿಸಿದನು. ಭಗವಂತನು ಧ್ರುವನಿಗೆ ಯಾವುದೇ ವರವನ್ನಾದರೂ ಕೇಳುವಂತೆ ಆಗ್ರಹಿಸಿದರು. ಆದರೆ ಈಗ ಧ್ರುವನಿಗೆ ಅಧಿಕಾರ ಅಥವಾ ಪ್ರತಿಷ್ಠೆಯ ಮೇಲೆ ಆಸೆಯೇ ಇರಲಿಲ್ಲ. ದೈವಿಕ ಪ್ರೇಮವು ಅವನನ್ನು ಸಂಪೂರ್ಣವಾಗಿ ಬದಲಿಸಿತ್ತು. ಅವನ ಪ್ರೌಢತೆಯಿಂದ ಸಂತುಷ್ಟನಾದ ಶ್ರೀಮನ್ನಾರಾಯಣನು ಧ್ರುವನು ಊಹಿಸಿರದಂತಹ ಮಹತ್ತರವಾದ ವರವನ್ನು ಅನುಗ್ರಹಿಸಿದನು. ಶ್ರೀಮನ್ನಾರಾಯಣನ ಆಶೀರ್ವಾದದಿಂದ ಧ್ರುವನು ಶಾಶ್ವತ ಧ್ರುವ ನಕ್ಷತ್ರವಾಗಿ
ತನ್ನ ದಿವ್ಯ ಪ್ರಕಾಶದಿಂದ ಯುಗಯುಗಾಂತರಗಳಿಗೂ ಜನರಿಗೆ ದಾರಿದೀಪನಾದನು. ಅಂತಿಮವಾಗಿ ಧ್ರುವನು ತನ್ನ ಮನೆಗೆ ಮರಳಿದನು. ಅವನ ಕುಟುಂಬವು ಪ್ರೀತಿ, ಗೌರವ ಮತ್ತು ಅಭಿಮಾನದಿಂದ ಅವನನ್ನು ಸ್ವಾಗತಿಸಿತು. ರಾಜನು ತನ್ನ ತಪ್ಪನ್ನು ಅರಿತುಕೊಂಡನು. ಅಪಾರ ಹೆಮ್ಮೆ ಮತ್ತು ಪಶ್ಚಾತ್ತಾಪದಿಂದ ತನ್ನ ಮಗನನ್ನು ಅಪ್ಪಿಕೊಂಡನು. ವರ್ಷಗಳು ಕಳೆದವು. ಧ್ರುವನು ಜ್ಞಾನ, ಕರುಣೆ ಮತ್ತು ಧರ್ಮದ ಮೇಲಿನ ಅಚಲ ಭಕ್ತಿಯಿಂದ ಕೂಡಿದ ಮಹಾನ್ ರಾಜನಾಗಿ ಆಡಳಿತ ನಡೆಸಿದನು. ಯುಗಯುಗಾಂತರಗಳಿಂದ ಪ್ರಯಾಣಿಕರು ಮತ್ತು ಸತ್ಯಾನ್ವೇಷಕರು ಧ್ರುವ ನಕ್ಷತ್ರವನ್ನು ಮಾರ್ಗದರ್ಶನಕ್ಕಾಗಿ ನೋಡುತ್ತಾ ಬಂದಿದ್ದಾರೆ. ಇಂದಿಗೂ ಅದರ ಪ್ರಕಾಶವು, ಅಚಲ ಸಂಕಲ್ಪವು ಎಲ್ಲ ಅಡೆತಡೆಗಳನ್ನು ಜಯಿಸಬಲ್ಲದು ಎಂಬುದನ್ನು ನಮಗೆ ನೆನಪಿಸುತ್ತದೆ. ಧ್ರುವ ನಕ್ಷತ್ರವು ಯುಗಯುಗಾಂತರಗಳವರೆಗೆ ಪ್ರಕಾಶಿಸುತ್ತಿರುವಂತೆ ಈ ಕಥೆಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಮತ್ತು ಪ್ರೇರಣೆಯಾಗಲಿ. ಇಂತಹ ಶಾಶ್ವತ ಹಿಂದೂ ಪುರಾಣ ಕಥೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.